ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾವತ್ತೂ ತಿಂದಿರೋದೇ ಇಲ್ಲ ಇಂತಹ ಚಪಾತಿ, ಇಂತಹ ಪಲ್ಯ, ಇಂತಹ ಸೀಕರಣೆಯನ್ನು. ಸ್ಪೆಷಲ್ ಚಪಾತಿ, ಸ್ಪೆಷಲ್ ಪಲ್ಯ, ಸ್ಪೆಷಲ್ ಸೀಕರಣೆ. ಈ ಸೀಕರಣೆಯನ್ನು ಮಾಡಲಿಕ್ಕೆ ಬೆಲ್ಲ, ಸಕ್ಕರೆ ಯಾವುದನ್ನು ನಾವಿಲ್ಲಿ ಯೂಸ್ ಮಾಡ್ತಾ ಇಲ್ಲ. ಬನ್ನಿ ಹಾಗಾದರೆ ಈ 3 ರೆಸಿಪಿಯನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಚಪಾತಿಯನ್ನು ರೆಡಿ ಮಾಡಲಿಕ್ಕೆ ಹಸಿ ಆಲೂಗಡ್ಡೆ, ಇದು ಬೇಯಿಸಿದ್ದಲ್ಲ, ಸಿಪ್ಪೆಯನ್ನು ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೋತಾ ಇದ್ದೀನಿ. ನಾನು ಕಟ್ ಮಾಡಿದ್ದು ತೋರಿಸಿದ್ರೆ ನಿಮ್ಗೆ ಯಾವ ಸೈಜ್ ತೊಗೊಂಡಿನಿ ಆಲೂಗಡ್ಡೆ ಅನ್ನೋದು ಗೊತ್ತಾಗಲ್ಲ ಅಂದ್ಕೊಂಡು ಫಸ್ಟ್ ನಾನು ಇಡೀ ಆಲೂಗಡ್ಡೆಯನ್ನು ತೋರಿಸ್ಬಿಟ್ಟು ನಂತರ ಇಲ್ಲಿ ಪೀಸ್ ಕಟ್ ಮಾಡಿ ನೀರಿನಲ್ಲಿ ಹಾಕ್ಕೊಂಡೆ. ಹಾಗೆ 1 ಹೋಳು ತೆಂಗಿನಕಾಯಿ ತುರಿ, ಫ್ರೆಶ್ ತುರಿಯನ್ನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡೆ. ನಾವು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ವಲ್ವಾ ಆಲೂಗಡ್ಡೆ ಪೀಸ್, ಅದನ್ನು ಹಾಕ್ಕೊಂಡೆ. ಹಾಗೆ ಒಂದು 8 ರಿಂದ 10 ಬೆಳ್ಳುಳ್ಳಿ ಎಸಳು, 1.5 ಸ್ಪೂನಷ್ಟು ಧನಿಯಾ ಪೌಡರ, 1 ಸ್ಪೂನಷ್ಟು ಜೀರಿಗೆ, ರುಚಿಗೆ ಅನುಸಾರ ಕಲ್ಲುಪ್ಪು. ನಾನಿಲ್ಲಿ ನನ್ನ ಕ್ವಾಂಟಿಟಿಗೆ ಅನುಸಾರ 1.5 ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನೀರು ಹಾಕದೆ ಮೊದಲು ಈಗ ನೋಡ್ರಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ತೀನಿ. ಇದು ಒಳ್ಳಿತ್ತಂದ್ರೆ ಒಳ್ಳಾಗಿ ರುಬ್ಬಿದ್ರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಬಂಧುಗಳೇ. ಇವಾಗ ಒಳ್ಳೆ ಇರಲ್ಲ, ಹಾಗಾಗಿ ಮಿಕ್ಸಿ ಜಾರ್ನಲ್ಲೇ ನಾನು ಮಾಡೋದು. ಈಗ ನೋಡ್ರಿ ಅದು ನುಣ್ಣಗೆ ರುಬ್ಬಾದ್ಮೇಲೆ ಇನ್ನೊಂದು ಅರ್ಧ ಕಪ್ಪಿನಷ್ಟು ನೀರು ಹಾಕೊಂಡು, ಇಲ್ಲಿ ನೋಡ್ರಿ ಇದು ಚಿರೋಟಿ ರವೆ, ಒಂದು ಸಣ್ಣ ಕಪ್ಪಿನಿಂದ ಅರ್ಧ ಕಪ್ ಅಂದ್ರೆ ಸುಮಾರಾಗಿ 1-2 ಸ್ಪೂನ್ ಅಷ್ಟು ಹಾಕೊಂಡು ನುಣ್ಣಗೆ ಇದನ್ನ ರುಬ್ಬಕ್ಕಿನ ಮುಂಚೆನೆ ಅದರಲ್ಲಿ 1-2 ಸ್ಪೂನ್ ಎಣ್ಣೆಯನ್ನು ಹಾಕಿ ನೀಟಾಗಿ ನಾವು ಇದನ್ನ ರುಬ್ಕೋಬೇಕು. ಆಲ್ರೆಡಿ ನಮ್ಮ ರವೆ ನೈಸೇ ಇರುತ್ತೆ, ಜಾಸ್ತಿ ರುಬ್ಬೋ ಅವಶ್ಯಕತೆ ಇಲ್ಲ. ಒಂದೇ ಒಂದ್ಸಲ ಗಡ್ರ ಅನ್ನಿಸ್ಕೊಂಡ್ರೆ ಸಾಕು, ನುಣ್ಣಗಾಗುತ್ತೆ. ನೋಡ್ರಿ ಎಷ್ಟು ನುಣ್ಣಗಾಗಿದೆ ನಮ್ದು. ಇವಾಗ ಇದನ್ನ ಒಂದು ಪರಾತಕ್ಕೆ ಹಾಕೊಂಡೆ. ಈ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಹತ್ತಿರುತ್ತಲ್ವ, ಅದರಲ್ಲಿ ಸ್ವಲ್ಪ ನೀರನ್ನು ಹಾಕೊಂಡೆ. ಜಾಸ್ತಿ ನೀರು ಹಾಕೊಳ್ಳಿಕ್ಕೆ ಹೋಗ್ಬೇಡಿ, ಜಾಸ್ತಿ ನೀರು ಹಾಕಿದರೆ ಜಾಸ್ತಿ ಹಿಟ್ಟಿಡುತ್ತೆ, ಟೇಸ್ಟ್ ಕಮ್ಮಿ ಆಗುತ್ತೆ. ಈಗ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ 2 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಹಾಕೊಂಡು ಮಿಕ್ಸ್ ಮಾಡ್ಕೋತೀನಿ ಬಂಧುಗಳೇ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ, ಡಿಫ್ರೆಂಟ್ ಆಗಿರುವಂಥ ಟೇಸ್ಟು. ಪ್ರತಿದಿನ ನಾವು ಉತ್ತರ ಕರ್ನಾಟಕದಲ್ಲಿ ಚಪಾತಿ ಮಾಡ್ತೀವಿ. ಅವಾಗವಾಗ ಈ ಥರ ಸ್ಪೆಷಲ್ ಚಪಾತಿ ಮಾಡೋದ್ರಿಂದ ಆರೋಗ್ಯ ಕೂಡ, ನಾಲಿಗೆ ರುಚಿ ಕೂಡ. ಈಗ ಇದರಲ್ಲಿ ನೋಡ್ರಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಅರ್ಧ ಕಪ್ಪಿನಷ್ಟು ಹಿಟ್ಟನ್ನು ಹಾಕ್ಕೊಂಡು ಇಲ್ಲೇ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಕ್ವಾಂಟಿಟಿಗೆ ಅನುಸಾರ ಹಿಟ್ಟು ಹೆಚ್ಚು ಕಮ್ಮಿ ಹಿಡಿಯುತ್ತೆ ಬಂಧುಗಳೇ, ಇಷ್ಟೇ ಹಾಕಲಿಕ್ಕೆ ಅಂತ ಹೇಳೋಕ್ಕಾಗಲ್ಲ. ಈಗ ಇದರಲ್ಲಿ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೆತ್ತಗಿರ್ಬೇಕು. ನಮ್ಮದು ಚಪಾತಿ ಮತ್ತು ಪೂರಿ ಹಿಟ್ಟಿನಗಿಂತ ಮೆತ್ತಗಿರಬೇಕು. ಈಗ ಇದನ್ನು ನೋಡ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ನಾವು ಇದನ್ನು ಮಿದಿಬೇಕು ಬಂಧುಗಳೇ. ನಾವು ಎಷ್ಟು ಚೆನ್ನಾಗಿ ಮಿದ್ಕೋತೀವಿ ಅಷ್ಟು ಚೆನ್ನಾಗಿರುವಂಥ ನಮ್ಮ ಚಪಾತಿ ರೆಡಿ ಆಗುತ್ತೆ. ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊತಾ ಇದನ್ನು ನಾವು ಮಿದ್ಕೊಂಡ್ರೆ ಆಯಿತು. ಎಷ್ಟು ಸಾಫ್ಟ್ ಆಗಿದೆ ನೋಡ್ರಿ, ಇಷ್ಟು ಸಾಫ್ಟ್ ಆಗಿರಬೇಕು ಅಂದರೆ ನಮ್ಮ ಚಪಾತಿ ಸಾಫ್ಟ್ ಆಗುತ್ತೆ, ಪದರ ಆಗುತ್ತೆ. ನಮ್ಮ ಪದರ ಆಗಬೇಕು, ಸಾಫ್ಟ್ ಚಪಾತಿ ಆಗಬೇಕಂದ್ರೆ ನಮ್ಮ ಬ್ಯಾಟ್ರ್ ಎಷ್ಟು ಚೆನ್ನಾಗಿ ಕಲಿಸ್ಕೋತೀವಿ ಅನ್ನೋದೇ ಮೇನ್. ನಮ್ಮ ಬ್ಯಾಟ್ರ್ ಮೇಲೆ ನಮ್ಮ ಚಪಾತಿ ರೆಡಿ ಆಗುತ್ತೆ. ಈಗ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಯಿತು. ಒಂದು 5 ನಿಮಿಷ ನೀಟಾಗಿ ನಾದ್ಕೊಳ್ಳಿ. ನಿಮ್ಮ ಕೋಪ, ಸಿಟ್ಟು, ಟೆನ್ಷನು ಎಲ್ಲನೂ ಅದ್ರ ಮೇಲೆ ಹಾಕಿ ನಾದ್ಕೊಂಬಿಡಿ. ಇವಾಗ ನೋಡ್ರಿ ನೀಟಾಗಿ ನಾವು ಹಿಟ್ಟು ನಾದ್ಕೊಂಡಾಯ್ತು. ಉಳ್ಳೆ ಮಾಡ್ತಾಯಿದ್ರೆ ಸ್ವಲ್ಪ ಕೂಡ ಕೈಗೆ ಹತ್ತಲ್ಲ. ನಿಮ್ಗೆ ಯಾವ ಸೈಜಿನಲ್ಲಿ ಬೇಕೋ ಆ ಸೈಜಿನಲ್ಲಿ ಹಿಟ್ಟನ್ನು ತಗೊಂಡು ಹೀಗೆ ಗುಂಡಕ್ಕೆ ಮಾಡ್ತಾಯಿದ್ರೆ ನೋಡ್ರಿ ಎಷ್ಟು ಸರಿಯಾಗಿ ಬರ್ತಾ ಇದೆ. ಸ್ವಲ್ಪ ಕೂಡ ಕ್ರ್ಯಾಕ್ಸಿಸ್ ಅನ್ನೋದು ಬೀಳ್ತಾ ಇಲ್ಲ, ಎಷ್ಟು ಶೈನಿಂಗ್ ಹೊಡಿತಾ ಇದೆ ನೋಡ್ರಿ ನಮ್ಮ ಹಿಟ್ಟು. ಪರ್ಫೆಕ್ಟಾಗಿ ನಾವು ನಾದ್ಕೊಂಡ್ರೆ ಈ ರೀತಿಯಾಗಿ ರೆಡಿ ಆಗುತ್ತೆ. ನೋಡ್ರಿ ಸ್ವಲ್ಪ ಪ್ರೆಸ್ ಮಾಡಿರಿ. ನೋಡ್ರಿ ಹಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸರಿಯಾಗಿ ಬಂದಿದೆ, ಎಷ್ಟು ಪರ್ಫೆಕ್ಟ್ ಆಗಿರುವಂಥ ಚಪಾತಿ ರೆಡಿ ಆಗುತ್ತೆ ಅಂತ. ಇದನ್ನ ಇವಾಗ ಮುಚ್ಚಿಡೋಣ. ಪಲ್ಯ ಸೀಕರಣೆ ಮಾಡುವಷ್ಟು ಹೊತ್ತು ಮುಚ್ಚಿಟ್ರೆ ಸಾಕು, ಜಾಸ್ತಿ ಮುಚ್ಚಿಡೋ ಅವಶ್ಯಕತೆ ಇಲ್ಲ. ಈಗ ನೋಡ್ರಿ ಇದು ನಾವು ಸೀಕರಣೆ ಮಾಡಲಿಕ್ಕೆ ಬೆಲ್ಲ, ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ, ಪಲ್ಯ ಮಾಡಲಿಕ್ಕೆ ತರಕಾರಿಯನ್ನು ಯೂಸ್ ಮಾಡ್ತಾ ಇಲ್ಲ. ಬರ್ರಿ ಹಂಗಾದ್ರೆ ಮೊದಲಿಗೆ ನಾವು ಈ ಸೀಕರಣೆಯನ್ನು ರೆಡಿ ಮಾಡಿಕೊಂಡು ನಂತರ ಈ ಪಲ್ಯನ ಮಾಡೋಣ. ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡ್ರಿ. ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗೋದಿಲ್ಲ, ಹಾಗಾಗಿ ಪೂರ್ತಿ ವಿಡಿಯೋನ ನೋಡಿ. ಈಗ ನೋಡ್ರಿ ಬಾಳೆಹಣ್ಣು ಸೀಕರಣೆ ಮಾಡಲಿಕ್ಕೆ ಆಲ್ರೆಡಿ ನಾನು ಒಂದಿಷ್ಟು ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲೇ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನೋಡ್ರಿ ಅದರಲ್ಲಿ ಇನ್ನೊಂದು ಹಾಕ್ಕೊಂಡೆ. ಒಂದು ಸ್ವಲ್ಪ ಕೊಬ್ಬರಿ ತುಂಡು, ಫ್ರೆಶ್ ಕೊಬ್ಬರಿ ತುಂಡನ್ನು ಹಾಕ್ಕೊಂಡೆ. ಹಾಗೆ 1 ಕಪ್ಪಿನಷ್ಟು ಹಾಲನ್ನು ಹಾಕ್ಕೊಂಡೆ. ಅರ್ಧ ಕಪ್ಪಿನಾಗೆ 2 ಸಾರಿ ಹಾಕ್ಕೊಂಡೆ ನಾನು. ಈಗ ನೋಡ್ರಿ ಇದರಲ್ಲಿ ಇದು ಜೇನುತುಪ್ಪ 25 ಗ್ರಾಮ್ ಇದೆ ಬಂಧುಗಳೇ. ಇದು ನಿಮ್ಗೆ ಎಷ್ಟು ಬೇಕು ಅನ್ನೋದು ನೋಡಿಕೊಂಡು ಹಾಕೊಳ್ರಿ. ಇಷ್ಟೇ ಹಾಕಬೇಕಂತೇನಿಲ್ಲ, ಇನ್ನು ಜಾಸ್ತಿ ಹಾಕೋಬಹುದು ಇಲ್ಲ ಕಮ್ಮಿ ಹಾಕೋಬಹುದು. ಇದನ್ನ ನೋಡ್ರಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ.
ಹೀಗೆ ನಾವು ಜೇನುತುಪ್ಪದಲ್ಲಿ ಸೀಕರಣೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೆ ರುಚಿ ಕೂಡ ಇರುತ್ತೆ. ನಮ್ಮ ಶುಗರ್ ಪೇಷಂಟ್ಗೆ ನಮ್ಮ ಸಕ್ಕರೆ ಬೆಲ್ಲ ಕೂಡ ಬೇಕಿಲ್ಲ ಬಂಧುಗಳೇ, ಎಲ್ಲರೂ ಇದನ್ನು ಆರೋಗ್ಯಕರವಾಗಿರುವಂಥ ಸೀಕರಣೆಯನ್ನು ತಿನ್ಬೋದು. ಇದರಲ್ಲಿ ದ್ರಾಕ್ಷಿಯನ್ನು ತೊಳ್ಕೊಂಡು ಹಾಕ್ಕೊಳ್ಳಿ, ಕೆಮಿಕಲ್ ಇರುತ್ತೆ. ಹಾಗೆ ಗೋಡಂಬಿ, ದ್ರಾಕ್ಷಿ, ನಿಮ್ಮ ಇಷ್ಟಾನುಸಾರ ಡ್ರೈ ಫ್ರೂಟ್ಸನ್ನು ಎಷ್ಟಾದರೂ ಹಾಕೋಬಹುದು. ನೋಡ್ರಿ, ಮಿಕ್ಸ್ ಮಾಡ್ಕೊಂಡಾಯ್ತು. ನೋಡಿದ್ರಲ್ವಾ, ನಮ್ಮ ಸೀಕರಣೆ ರೆಡಿ ಆಯಿತು. ಇವಾಗ ನಾವು ಪಲ್ಯ ಮಾಡ್ಕೊಳ್ಳೋಣ ಬನ್ನಿ. ಪಲ್ಯ ಮಾಡಲಿಕ್ಕೆ ಗ್ಯಾಸ್ ಹಚ್ಚಿ ಒಂದು ಪಾತ್ರೆಯನ್ನು ಇಟ್ಕೊಂಡೆ. ಅದರಲ್ಲಿ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೆ, 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೆ, 2ರಿಂದ 3 ಹಸಿಮೆಣಸಿಗೆಯನ್ನು ಸ್ವಲ್ಪ ಉದ್ದಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಅನುಸಾರವಾಗಿ ನೀವು ಖಾರ ಉಪ್ಪನ್ನು ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಅದು ಸ್ವಲ್ಪ ಫ್ರೈ ಆದ ನಂತರ ಒಂದು 7-8 ಕರಿಬೇವಿನ ಎಲೆಯನ್ನು ಹಾಕ್ಕೊಂಡೆ, ತೊಳ್ಕೊಂಡಿದ್ದು. ಅದು ಫ್ರೈ ಆದ ನಂತರ ನೋಡ್ರಿ 2 ಈರುಳ್ಳಿ, 1 ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, 1 ಚಿಕ್ಕಗೆ ಕಟ್ ಮಾಡ್ಕೊಂಡಿದ್ದೀನಿ. ಎರಡನ್ನು ನಾವು ಹೀಗೆ ಮಿಕ್ಸ್ ಮಾಡಿ ನೀಟಾಗಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಇದು ಸ್ವಲ್ಪ ಫ್ರೈ ಆಗಬೇಕು. ಹಸಿ ವಾಸನೆ ಹೋಗಬೇಕು, ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು. ನಮಗೆ ಪೂರ್ತಿ ಬಣ್ಣ ಚೇಂಜ್ ಆಗೋದು ಬೇಡ, ಪೂರ್ತಿ ಬ್ರೌನ್ ಆಗೋದು ಬೇಡ, ಕರಕ್ ಆಗೋದು ಬೇಡ, ಸ್ವಲ್ಪ ಚೇಂಜ್ ಆದರೆ ಸಾಕು. ಈಗ ಇದರಲ್ಲಿ ನೋಡ್ರಿ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಏನಾಗುತ್ತೆ, ಬೇಗನೆ ಆಗುತ್ತೆ ನಮಗೆ. ರುಚಿಗೆ ಅನುಸಾರ ಇಲ್ಲೇ ನಾನಿಲ್ಲಿ 1 ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ. ಆದಷ್ಟು ಕಲ್ಲುಪ್ಪನ್ನೇ ಯೂಸ್ ಮಾಡಿ. ನಾನು ಎಲ್ಲೆಲ್ಲಿ ಕಲ್ಲುಪ್ಪು ಯೂಸ್ ಮಾಡೋಕ್ಕೆ ಸಾಧ್ಯನೇ ಅಲ್ಲೆಲ್ಲಿ ನಾನು ಕಲ್ಲುಪ್ಪೇ ಯೂಸ್ ಮಾಡ್ತೀನಿ ಬಂಧುಗಳೇ. ಹಾಗಾಗಿ ನಿಮಗೂ ನಾನು ರೆಫರೆನ್ಸ್ ಮಾಡೋದು ಕಲ್ಲುಪ್ಪನ್ನೇ ಯೂಸ್ ಮಾಡಿ ಅಂತ. ಈಗ ನೋಡ್ರಿ, ಅದರಲ್ಲಿ ಚೆನ್ನಾಗಿ ನಾವು ಫ್ರೈ ಆದ ನಂತರ 1 ಕಪ್ಪಿನಷ್ಟು ಫ್ರೆಶ್ ತೆಂಗಿನಕಾಯಿ ತುರಿಯನ್ನು ತುರ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ನಮ್ಮ ಈರುಳ್ಳಿ, ತೆಂಗಿನಕಾಯಿನ ಹಾಕಿರುವಂಥ ಎಲ್ಲ ಸಾಮಗ್ರಿ ನೀಟಾಗಿ ಮೆತ್ತಗಾಗಬೇಕು ಬಂಧುಗಳೇ. ನೋಡ್ತಾ ಇದ್ರಲ್ಲ, ನಮ್ದೆಲ್ಲನೂ ಮೆತ್ತಗಾಗಿದೆ. ಕ್ವಾಂಟಿಟಿಯಲ್ಲೂ ಕೂಡ ಕಮ್ಮಿ ಕಾಣ್ತಾ ಇದೆ. ಹಾಗೆ ಕಲರ್ ಕೂಡ ಚೇಂಜ್ ಆಗಿದೆ ನೋಡ್ರಿ. ಈ ಟೈಮ್ನಲ್ಲಿ 1 ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಇಟ್ಟು ರಸ ತಕ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ ಬಂಧುಗಳೇ. ಸ್ವಲ್ಪ ಗಟ್ಟಿಗೆನೇ ತಕ್ಕೊಳ್ಳಿ. ಒಂದಿಷ್ಟು ಅರಿಶಿನ ಪುಡಿ, 1/2 ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇವಾಗ ಹುಣಸೆ ಹಣ್ಣು ಹಾಕಿದ ಮೇಲೆ ಸ್ವಲ್ಪ ನಮಗೆ ಸಕ್ಕರೆ ಅಥವಾ ಬೆಲ್ಲ ಅನ್ನೋದು ಹಾಕಿದರೆ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ ಬಂಧುವ, ಚೆನ್ನಾಗಿರುತ್ತೆ. ನಿಮ್ಮ ಸಕ್ಕರೆ ಬೆಲ್ಲ ಇಷ್ಟ ಇಲ್ಲ ಅನ್ನೋರು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ನಿಮ್ಮ ಬೆಲ್ಲ ಸಕ್ಕರೆ ನೀವು ಹಾಕೋದಿಲ್ಲ, ಯೂಸ್ ಮಾಡೋದಿಲ್ಲ ಅನ್ನೋರು ಸ್ಕಿಪ್ ಮಾಡಿ. ಈಗ ನೋಡ್ರಿ, ನೀಟಾಗಿ ಕುದಿಸ್ಕೊಂಡು ಇದನ್ನು ಗ್ಯಾಸನ್ನು ಆಫ್ ಮಾಡಿಕೊಂಡು ತಣ್ಣಗಾಗ್ಲಿಕ್ಕೆ ಬಿಡೋಣ. ಅದು ತಣ್ಣಗಾಗಲಿ ಬಂಧುಗಳೇ, ಅಷ್ಟರಲ್ಲಿ ನಾವೀಗ ಚಪಾತಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಕಂಪ್ಲೀಟಾಗಿ ತಣ್ಣಗಾಗಬೇಕು. ಇವಾಗ 1 ಉಳ್ಳೆಯನ್ನು ತೊಗೊಂಡು ಮಿಕ್ಕಿದ ಉಳ್ಳೆನ ಮುಚ್ಚಿಟ್ಟೆ. ಆ 1 ಉಳ್ಳೆಯನ್ನು ಒಣ ಹಿಟ್ಟು ಕೂಡ ಗೋಧಿ ಹಿಟ್ಟಿನಲ್ಲೇ ಅದ್ಬಿಟ್ಟು ನೀಟಾಗಿ ನಾನು ಇದನ್ನು ಸ್ವಲ್ಪ ಮೀಡಿಯಂ ಗಾತ್ರದ ಚಪಾತಿಯಷ್ಟು ತಿಕ್ಕೋತೀನಿ ಬಂಧುಗಳೇ. ನೋಡ್ರಿ, ಚಿಕ್ಕ ಚಪಾತಿಯಷ್ಟು ನಾನಿಲ್ಲೇ ತಿಕ್ಕೊಂಡೆ. ಇದರಲ್ಲಿ ನೋಡ್ರಿ ಸ್ವಲ್ಪ ತುಪ್ಪನ ಹಾಕ್ಕೊಂಡು ನೀಟಾಗಿ ಇದನ್ನು ಎಲ್ಲಕ್ಕೂ ಹೀಗೆ ಸವರಬೇಕು. ಇದು ಹುರುಗಡಲೆ ಪೌಡರ್ ಬಂಧುಗಳೇ, ರೋಸ್ಟೆಡ್ ಚೆನ್ನ ಪೌಡರ್. ಹುರುಗಡಲೆ ಪೌಡರ್ನ ಸ್ವಲ್ಪ ಅದರ ಮೇಲೆ ಚೆಲ್ಲಿ, ಇದ್ರ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ನಾವು ಯಾವ ರೀತಿಯಾಗಿ ಮಾಮೂಲಾಗಿ ಚಪಾತಿ ಮಾಡ್ತೀವಲ್ವಾ, ಅದೇ ರೀತಿಯಾಗಿ ಫೋಲ್ಡ್ ಮಾಡಿ. ಆದರೆ ಇದರಲ್ಲಿ ಹಾಕ್ತಾ ಇದ್ದಿದ್ದು ನಾನು ರೋಸ್ಟೆಡ್ ಚೆನ್ನ ಪೌಡ್ರ್, ಹುರುಗಡಲೆ ಪೌಡ್ರ್ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ನಾವು ಇದನ್ನು ಪ್ರೆಸ್ ಮಾಡಿಕೊಂಡು 4 ಮೂಲೆ ಮಾಡ್ಕೊಂಡಾಯ್ತು. ಈ ಹುರುಗಡಲೆ ಪೌಡ್ರ್ ಹಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬಂಧುಗಳೇ. 1 ಚಪಾತಿ ತಿನ್ನೋರು 4 ಚಪಾತಿ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಮೊದಲಿಗೆ ನಾವು ಗುಂಡಕ್ಕೆ ಮಾಡ್ಕೋಬೇಕು ಚಪಾತಿ ಅಂದರೆ, ಎಡ್ಜಸ್ಸನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊತಾನೆ ಬರ್ಬೇಕು. ನಾವು ಕೊನೆ ಎಲ್ಲ ನಾವು ಸರಿ ಮಾಡ್ಕೊತಾನೆ ಬಂದು ಗುಂಡಕ್ಕೆ ಮಾಡ್ಕೋಬೇಕು ಬಂಧುಗಳೇ. ಈಗ ನೋಡ್ರಿ, ಅವಾಗ ಮೇಲೆ ಸ್ವಲ್ಪ ಮೇಲೆ ಕೆಳಗೆ ಹಿಟ್ಟು ಉದುರಿಸ್ತಾ ನಾವು ಇದನ್ನ ತಿಕ್ಕೊಳ್ಳೋಣ. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಡ್ರಿ, ದಪ್ಪ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಪೇಪರ್ ಅಷ್ಟು ತೆಳ್ಳಗೆ ಮಾಡ್ಕೋತಾ ಇದ್ದೀನಿ ಬಂಧುಗಳೇ. ಟಿಶ್ಯೂ ಪೇಪರ್ಗಿಂತ ತೆಳ್ಳಗಿರುತ್ತೆ ನನ್ನ ಚಪಾತಿ, ಆದರೂ ಕೂಡ ಪದರ ಆಗುತ್ತೆ ಬಂಧುಗಳೇ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಈಗ ನೋಡ್ರಿ ಎಷ್ಟು ದೊಡ್ಡ ತಿಕ್ಕೊಂಡೆ ಅಂತ. ನೋಡ್ರಿ ಇಷ್ಟು ತೆಳ್ಳಗಿದೆ ಚಪಾತಿ, ನೋಡ್ತಾ ಇದ್ದೀರಲ್ವಾ. ಇದನ್ನ ಇವಾಗ ಆಲ್ರೆಡಿ ಹಂಚನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೆ, ಅದರಲ್ಲಿ ಹಾಕೊಂಡೆ. ನೋಡ್ರಿ, ಹಂಚಿನ ತುಂಬ ಆಯ್ತು ನನ್ನ ಚಪಾತಿ. ಈಗ ಹಾಕಿದ ತಕ್ಷಣ ಕೈ ಬಿಡದೇನೆ ಸ್ವಲ್ಪ ಹಿಂಗೆ ತಿರುಗಿಸ್ಕೊಂತ ಸ್ವಲ್ಪ ಚಿಟಿಕೆ ಗುಳ್ಳೆ ಬಂದಿದೆ ಅಂದಾಗ ಹೊಳ್ಳಿಸಿ ಹಾಕೊಂಡ್ಬಿಡ್ಬೇಕು ನಾವು. ಹೊಳ್ಳಿಸಿ ಹಾಕೊಂಡು ನೋಡ್ರಿ ನೀಟಾಗಿ ನಾವೀಗೆ ಬಿಸಿ ಇರುತ್ತಲ್ವಾ, ಕೈ ಸುಡ್ತಾ ಇರುತ್ತೆ. ಕೆಲವ್ರಿಗೆ ಕೈಯಿಂದ ಮಾಡೋಕ್ಕೆ ಕಷ್ಟ, ಅದಕ್ಕೋಸ್ಕರ ನಾನಿಲ್ಲಿ ಸಲಾಕೆಯಿಂದ ತೋರಿಸ್ತಾ ಇದ್ದೀನಿ. ನಾನೇನೋ ಕೈಯಿಂದಾನೇ ಮಾಡ್ತೀನಿ. ಇವಾಗ ನೋಡ್ರಿ ಯಾವ ಥರ ಉಬ್ಬುತ್ತಾ ಇದೆ, ಸಖತ್ತಾಗಿದೆ ನೋಡ್ರಿ ಬಂಧುಗಳೇ. ಉಬ್ಬಿದ ಮೇಲೆ ಸ್ವಲ್ಪ ಸಿಂಕ್ ಆಗುತ್ತಲ್ವಾ, ನಮಗೆ ಚಿಕ್ಕದು ಕಾಣುತ್ತೆ. ಈಗ ನೋಡ್ರಿ, ನಾವು ಹೊಳ್ಳಿಸಿ ಹಾಕಿ ನೀಟಾಗಿ ಅಡ್ಜಸ್ಟ್ ಎಲ್ಲ ಸುಡಬೇಕು. ಸ್ವಲ್ಪ ತುಪ್ಪ ಹಾಕ್ಕೊಂಡು, 2 ಕಡೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಹಾಕೊಳ್ಳಿ ಬಂಧುಗಳೇ, ಜಾಸ್ತಿ ಏನು ಬೇಡ. 1-2 ಡ್ರಾಪ್ಸ್ ಹಾಕ್ಕೊಂಡ್ರೆ ಸಾಕು. ಸರಿಸುಮಾರಾಗಿ
ಎರಡೂ ಕಡೆನ ಹಾಕಿದ್ರು ಕೂಡ ಅರ್ಧ ಸ್ಪೂನ್ ತುಪ್ಪನೂ ಕೂಡ ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ. ಈಗ ನೋಡ್ರಿ ಸ್ವಲ್ಪ ತುಪ್ಪ ಹಾಕಿದ್ರೆ ಸಾಕು, ನಾವು ತುಂಬ ಕಂಪ್ಲೀಟಾಗಿ ನಮ್ಮ ಚಪಾತಿ ಎಲ್ಲ ತುಪ್ಪ ತುಪ್ಪ ಆಗುತ್ತೆ ನೋಡ್ರಿ. ಎರಡೂ ಕಡೆ ನೀಟಾಗಿ ನಾವು ಹೊಳ್ಳಿಸ್ಕೊಂತ ಹೊಂಬಣ್ಣ ಬರುವಾಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಬಂಧುಗಳೇ. ಚಪಾತಿ ಚೆನ್ನಾಗಿ ನಾವು ಸುಡಬೇಕು. ಇಲ್ಲಿ ನೋಡ್ರಿ ನೀಟಾಗಿ ನಾವು ಎರಡೂ ಕಡೆ ನೀಟಾಗಿ ಸುಟ್ಕೊಂಡಾಯ್ತು. ಈಗ ನೋಡ್ರಿ ನಾವು ಚಪಾತಿ ಎಲ್ಲಾನು ಹೀಗೆ ರೆಡಿ ಮಾಡ್ಕೊಂಡು ಬರೋಣ. ಈಗ ಪಲ್ಯಗೆ ರೆಡಿ ಮಾಡಕ್ಕೆ ನೋಡ್ರಿ ಕಂಪ್ಲೀಟ್ ಆಗಿ ಅದು ತಣ್ಣಗಾಗೈತ್ರ. ಈಗ ನೋಡ್ರಿ ಸಣ್ಣ ಕಪ್ಪಿನಿಂದ 1 ಕಪ್ಪಿನಷ್ಟು ಹುರುಗಡಲೆ ಪೌಡ್ರನ್ನ ನೀರು ಹಾಕಿ ನಾನಿಲ್ಲೇ ಕಲಿಸ್ಕೊತಾ ಇದ್ದೀನಿ. ಇದು ಗಂಟೇನು ಇರಬಾರ್ದು, ಹಾಗೆ ಕಲಿಸ್ಕೋಬೇಕು ನಾವು. ಈಗ ನಮ್ಮ ಚಪಾತಿನೂ ರೆಡಿ ಆಯ್ತ್ರ, ಸೀಕರ್ಣಿನೂ ರೆಡಿ ಐತ್ರಿ. ಇನ್ನು ಬ್ಯಾಲೆನ್ಸ್ ಇರೋದು ಪಲ್ಯ ರೆಡಿ ಮಾಡ್ಕೋದ ಸರಿ. ಆಲ್ರೆಡಿ ಪಲ್ಯ ಕೂಡ 90% ರೆಡಿ ಆಗತ್ರ, ಇನ್ನು 1% ಐತ್ರಿ. ಈಗ ನಾವು ಕಲಿಸ್ಕೊಂಡಿದ್ದು ನೋಡ್ರಿ ನೀಟಾಗಿ ಹಂಗಿರ್ಬೇಕ್ರಿ. ನಮಗೆ ಸ್ವಲ್ಪ ಗಂಟಿರ್ಲಾರಂಗೆ ಕಲಿಸ್ಕೊಂಡಿವ್ರಿ. ಈಗ ಕಂಪ್ಲೀಟಾಗಿ ತಣ್ಣಗಾಗಿರುವಂಥ ಈ ಮಸಾಲೆಯಲ್ಲಿ ಹಾಕಿ ಇದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರೀ. ನಿಮಗೆ ಎಷ್ಟು ಗಟ್ಟಿಗೆ ಬೇಕು, ಎಷ್ಟು ನೀರು ಬೇಕು ಅನ್ನೋದು ನೋಡಿಕೊಂಡು ಅದ್ರ ಮೇಲೆ ನೀರನ್ನು ಸೇರಿಸ್ಕೊಳ್ಳಿ ನೀವು. ನೋಡ್ರಿ ಎಣ್ಣೆ ಕೂಡ ಜಾಸ್ತಿ ಹಾಕಿಲ್ಲ, ನಾವು ಒಂದೇ 1 ಚಮಚ ಎಣ್ಣೆಯಲ್ಲಿ ನಾನಿಲ್ಲೇ ಪಲ್ಯ ರೆಡಿ ಮಾಡಿದ್ದೀನಿ. ಇದಕ್ಕೆ ಯಾವುದೇ ತರಕಾರಿ ಇಲ್ಲ, ಟೊಮೆಟೊ ಕೂಡ ಬೇಕಿಲ್ಲ. ಈಗ ಕೊನೆಯದಾಗಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಆಯ್ತು ರೀ. ನಮ್ಮ ಪರ್ಫೆಕ್ಟ್ ಆಗಿರುವಂಥ ರುಚಿಯಾಗಿರುವಂಥ ಪಲ್ಯ ಕೂಡ ರೆಡಿ ಆಯ್ತು ನಮಗೆ. ಇವಾಗ ಸ್ವಲ್ಪ ಗಟ್ಟಿಗೆ ಅನ್ನಿಸ್ತಾ ಇದೆ, ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ನಾನು. ಇಲ್ಲಿ ನೋಡ್ರಿ ಇವಾಗ ಕರೆಕ್ಟ್ ಆಗಿದೆ ಇದು. ಈಗ ನೋಡ್ರಿ ಚಪಾತಿ ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ರಿ. ವಾವ್ ಎಷ್ಟು ರುಚಿಯಾಗಿರುತ್ತೆ ಅಂದರೆ ನಾವು ನೋಡ್ರಿ ಮುಷ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ಏನು ಕಟ್ಟಾಗಲ್ಲ, ಅಷ್ಟು ಮೆತ್ತಗಿರುತ್ತೆ ಬಂಧುಗಳೇ, ಇಷ್ಟು ಮೆತ್ತಗಿರುತ್ತೆ. ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡ್ರಿ ಎಷ್ಟು ಪದರಾಗಿದೆ ಅಂತ. ನೋಡ್ರಿ ಎಷ್ಟು ತೆಳ್ಳಗಿದೆ ಅಲ್ವಾ ನಮ್ಮ ಚಪಾತಿ. ಟಿಶ್ಯೂ ಪೇಪರ್ಗಿಂತ ತೆಳ್ಳಗಿರುತ್ತೆ ಬಂಧುಗಳೇ. ನಮ್ಮ ಮುಖ ಕಾಣುತ್ತೆ, ನಮ್ಮ ಕೈ ಕಾಣುತ್ತೆ, ಅಷ್ಟು ತೆಳ್ಳಗಿರುವಂಥ ಚಪಾತಿ. ಆದರೂ ಕೂಡ ಮೆತ್ತಗಿರುತ್ತೆ. ಈ ಬಾಯಲ್ಲಿ ಹಲ್ಲು ಇರ್ಲಾರವ್ರು ಕೂಡ, ಚಿಕ್ಕ ಮಕ್ಕಳು ಕೂಡ ಆರಾಮಾಗಿ ತಿನ್ಬೋದು. ಮಕ್ಕಳಿಗೆ ನಾವು ತುಪ್ಪ ಎಲ್ಲ ಹಾಕಿವೆಲ್ಲ ಬಂಧುಗಳು, ಹಾಗೇ ಸುತ್ತಿ ಕೊಟ್ಬಿಟ್ರೆ ಆಟ ಆಡ್ಕೊತ 2-3 ಚಪಾತಿ ತಿಂತಾರೆ ಬಂಧುಗಳು. ಅಷ್ಟು ರುಚಿಯಾಗಿರುತ್ತೆ. ತಪ್ಪದೇ ಒಂದ್ಸಾರಿ ಟ್ರೈ ಮಾಡಿ ನೋಡ್ರಿ ಎಷ್ಟು ಪದರಾಗಿದೆ. ಈ ಚಪಾತಿ ನೋಡಿದ್ರೇ ನಮಗೆ ಮಾಡಬೇಕು, ಇವಾಗಲೇ ತಿನ್ನಬೇಕು ಅನಿಸುತ್ತೆ. ಈಗ ನೋಡ್ರಿ ನಮ್ಮ ಪಲ್ಯದ ಜೊತೆಗೆ ನಾವು ಇವಾಗ ತಿಂದು ತೋರಿಸ್ತಾ ಇದ್ದೀನಿ ನಿಮಗೆ ನಾನು. ಶೀಕರಣೆಯನ್ನು ಮರೆತೆ ಅನ್ಕೊಂಡ್ರ ಇಲ್ಲ ಬಂಧುಗಳೇ, ಈ ಚಪಾತಿ ಜೊತೆಗೆ ಪರ್ಫೆಕ್ಟ್ ಕಾಂಬಿನೇಷನ್ ಅದು. ರುಚಿ ಕೂಡ ಆರೋಗ್ಯ ಕೂಡ. ತಪ್ಪದೇ ಒಂದ್ಸಾರಿ ಟ್ರೈ ಮಾಡಿ. ಒಂದ್ಸಲ ಮಾಡಿದರೆ ಪದೇ ಮಾಡ್ತೀರ, ಅಷ್ಟು ರುಚಿಯಾಗಿರುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ಮನೆಯಲ್ಲಿ ಇಷ್ಟ ಇಲ್ಲ ಅನ್ನೋರೇ ಯಾರೂ ಇಲ್ಲ ಬಂಧುಗಳೇ. ನೋಡಿದ್ರಲ್ವ ಯಾವ ರೀತಿ ಮಾಡಬೇಕು ಅನ್ನೋದು. ಟ್ರೈ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ರೆಸಿಪಿ ಇಲ್ಲಿ ಮುಗಿಸೋಣ, ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.